ವೆಲ್ಕಮ್ ಬ್ಯಾಕ್. ಗುಂಡಿ ಮುಚ್ಚದೆ ಬಿಬಿಎಂಪಿ ನಾಟಕ ಬನ್ನಿ ನಾವು ತೋರಿಸ್ತೀವಿ. ಡಾಂಬಾರ್ ಇಲ್ಲ, ಬರೀ ಜಲ್ಲಿ. ಜನಕ್ಕೆ ಸಾವಿದ ರಹದಾರಿ. ಬಿಬಿಎಂಪಿ ಹೇಳೋದೊಂದು ಮಾಡೋದೊಂದು. ಇದು ಗುಂಡಿ ನಾಟಕದ ಸ್ಟೋರಿ. ಬೆಂಗಳೂರಿನ ರಸ್ತೆಗಳಲ್ಲಿ ಬಿಬಿಎಂಪಿ ತೇಪೆ ಕೆಲಸ ಮಾಡ್ತಾ ಇದೆ. ಸರಿಯಾಗಿ ಟಾರ್ ಹಾಕ್ಸೋದಕ್ಕೆ ಪಾಲಿಕೆ ಹತ್ರ ಹಾಗಾದ್ರೆ ಹಣ ಇಲ್ವಾ? ಟಾರ್ ಹಾಕಿ ಅಂತ ಹೇಳಿದ್ರೆ ರಸ್ತೆ ಗುಂಡಿಗೆ ಜಲ್ಲಿಯನ್ನ ಪಾಲಿಕೆ ಸುರಿದಿದೆ. ಇದರಿಂದ ಮತ್ತಷ್ಟು ಸಮಸ್ಯೆ ಆಗುತ್ತೆ ಅಂತ ತಜ್ಞರು ಪದೇ ಪದೇ ಹೇಳ್ತಾರೆ. ನಾವು ಈ ಬಗ್ಗೆ ಎಷ್ಟೋ ಸಲ ಡಿಬೇಟ್ ಮಾಡಿದ್ದೀವಿ. ಆದರೆ ಅಧಿಕಾರಿಗಳಿಗೆ ಅದು ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಅಥವಾ ಪಾಲಿಕೆಯಲ್ಲಿ ದುಡ್ಡಿಲ್ವಾ? ತೇಪೆ ಹಚ್ಚೋ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಜಲ್ಲಿ ಕಲ್ಲಿನ ಎಫೆಕ್ಟ್ ಇಂದ ಮೆಜೆಸ್ಟಿಕ್ ನಲ್ಲಿ ಧೂಳಾಗಿದೆ. ಇಡೀ ಬಿಎಂಟಿಸಿ ಬಸ್ ನಿಲ್ದಾಣ ಧೂಳುಮಯ ಆಗಿದೆ. ಪಾಲಿಕೆಯ ಈ ತೇಪೆ ಕೆಲಸಕ್ಕೆ ಸರಿಯಾಗಿ ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ವಲ್ಲ, ಅದಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲೂ ನೋಡ್ತಾ ಇದೀವಿ ನೋಡಿ. ಇಡೀ ಬಿಎಂಟಿಸಿ ಬಸ್ ನಿಲ್ದಾಣ ಧೂಳುಮಯ ಆಗಿದೆ. ಎಲ್ಲೆಲ್ಲ ರಸ್ತೆ ಗುಂಡಿ ಬಿದ್ದಿದೆ. ಅಲ್ಲೆಲ್ಲ ಟಾರ್ ಹಾಕಬೇಕಾಗಿತ್ತು ತೇಪೆ ಹಚ್ಚೋ ಕೆಲಸ. ಫಸ್ಟ್ ಆಫ್ ಆಲ್ ಇವರೊಂದು ರೋಡ್ ಮಾಡಿದ್ಮೇಲೆ ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆದರೆ ಮೇಂಟೆನೆನ್ಸ್ ಮಾಡಿಲ್ಲ, ಮಳೆ ಜಾಸ್ತಿ ಬಂತು, ಅದು ಇದು ಕತೆ ಹೇಳ್ತಾರೆ. ರಸ್ತೆ ಗುಂಡಿ ಇದೆ, ಅದು ಮೆಜೆಸ್ಟಿಕ್ನಲ್ಲೇ ಇರೋದ್ರಿಂದ ಬೆಂಗಳೂರಿನ ಹೃದಯ ಭಾಗ, ಅದು ಜನರಿಗೆ ಓಡಾಟ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಅಲ್ಲಿ ಟಾರ್ ಹಾಕೋದು ಬಿಟ್ಟು ಇವರು ಈ ಥರ ಜಲ್ಲಿ ಹಾಕಿರೋದ್ರಿಂದ ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಪಾಲಿಕೆಯ ಈ ಕೆಲಸ. ಯಾವಾಗೂ ಇದೇ ಗೋಳು ಇವ್ರದ್ದು. ನಾವು ನೋಡ್ತೀವಿ, ಮಣ್ಣು ಇಟ್ಕೆ ಕಲ್ಲು ಅದನ್ನ ಎತ್ಕೊಂಡು ಬಂದು ತುಂಬಿಸ್ತಾರೆ. ಆಮೇಲೆ ಅದು ಮಳೆ ಬಂದು ಅದು ಇದು ಹೋಗ್ಬಿಡ್ತೈತೆ. ಇದು ತುಂಬ ತೊಂದರೆ, ಜನಗಳಿಗೂ ತೊಂದರೆ. ಇನ್ನೊಂದು ಪಾಪ ನಾವನ್ನ ಇಲ್ಲೇ ಇರೋರು ಬರ್ತೀವಿ, ಹೋಗ್ತೀವಿ, ನೋಡ್ತೀವಿ. ಊರಿಂದ ಪಾಪ ಮೂಟೆ ಗೀಟೆ ಮಕ್ಕಳು ಮರಿ ಎಷ್ಟೋ ಜನ ಬಿದೋಗಿದ್ದಾರೆ. ಕೆಲವರು ಇಲ್ಲಿ ಧೂಳು ಇದೆ, ನಾವು ಮಾಸು ಇಕ್ಕಿದೀವಿ. ನಮ್ಗೆ ಅಲ್ಲ, ಸಾರ್ವಜನಿಕರಿಗೆ ಎಲ್ಲಾರ್ಗೂ ತೊಂದರೆ ಆಗ್ತಾ ಇದೆ. ಇದರಲ್ಲಿ ಯಾರಿಗೂ ಒಬ್ಬರಿಗೂ ಈ ಕಡೆ ಅರಿವೇ ಇಲ್ಲ. ಬರೀ ಅವ್ರದೇ ಆದ ಒಂದು ಕೆಲಸಗಳಲ್ಲಿ ಇರ್ತಾರೆ. ನಮ್ಮ ಬೆಂಗಳೂರು ಸಿಟಿ ಕೆಂಪೇಗೌಡ ಬಸ್ ನಿಲ್ದಾಣ ಅಂದ್ರೆ ಫೇಮಸ್. ಇಂಥ ಜಾಗಲೇ ಹಿಂಗಿರುವಾಗ ಬೇರೆ ಕಡೆ ಇನ್ನು ಹೆಂಗೆ ಇರಬೇಕು? ಇಲ್ಲಿ ಒಂದು ಬಸ್ ಒಳಗಡೆ ಬರ್ಬೇಕಂದ್ರೆ ನೀರ್ ಯಾವ್ದು ಗುಂಡಿ ಯಾವ್ದು ಗೊತ್ತಾಗಲ್ಲ. ಬೆಳಗ್ಗೆ ಊರಿಗೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಗುಂಡಿಗಳು ನೋಡ್ಕೊಂಡು ದಾಟಿ ಕೆಳಗೆ ಬೀಳೋ ಸಂಭವನೆ ಬಸ್ಸು ಆ ತರ ಗುಂಡಿ ಇದೆ. ಇನ್ನು ಮೆಜೆಸ್ಟಿಕ್ ನಲ್ಲಿ ರಸ್ತೆ ಗುಂಡಿ ಅಧ್ವಾನದ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ. ನೋಡೋಣ. ಕಳೆದ ವಾರವಷ್ಟೇ ಬಿಬಿಎಂಪಿಯಿಂದ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳನ್ನೆಲ್ಲ ಮುಚ್ಚಿಸ್ತೀವಿ ಅನ್ನುವಂತಹ ಒಂದು ಭರವಸೆನ ಕೊಟ್ಟಿರೋ ಕಮಿಷನರು. ಸೊ ಅದೇ ತರ ಅಧಿಕಾರಿಗಳು ಕೂಡ ಕೆಲಸ ಮಾಡಿದ್ರು. ಆದ್ರೆ ಅಧಿಕಾರಿಗಳು ತಲೆಯಲ್ಲಿ ಏನ್ ಗಮನ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಕಡೆನೂ ಕೂಡ ರಸ್ತೆ ಗುಂಡಿಯನ್ನ ಮುಚ್ಚಿಸ್ತೀವಿ ಅಂದ್ರೆ ಟಾರನ್ನ ಹಾಕ್ಬೇಕು ಅಂತ ಸೂಚನೆನ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಅಧಿಕಾರಿಗಳು ಮಾಡ್ತಿರೋದೇನಂತ ಅಂದ್ರೆ ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿದೆ, ಅದು ಪ್ರಮುಖವಾಗಿ ಹೆಚ್ಚಾಗಿರುವಂತಹ ರಸ್ತೆ ಗುಂಡಿಗಳಲ್ಲಿ ಬರೀ ಜಲ್ಲಿ ಕಲರ ಹಾಕಿ ಬಿಟ್ಬಿಟ್ಟಿದ್ದಾರೆ. ಸೊ ಇದರಿಂದ ಮೊದಲಾದ್ರೂ ರಸ್ತೆ ಗುಂಡಿ ಇತ್ತು, ಅದರಲ್ಲಿ ಹೋಗ್ತಿದ್ರು. ಆದ್ರೆ ಈಗ ಇವ್ರು ಮಾಡಿರುವಂತಹ ಕೆಲಸಕ್ಕೆ ಇಲ್ಲಿ ಓಡೋ ಜನರಿಗೆ ತುಂಬಾನೇ ತೊಂದರೆ ಕೂಡ ಆಗ್ತಿದೆ. ಇಲ್ಲಿ ನೋಡ್ತಿರಬಹುದು, ಸದ್ಯಕ್ಕೆ ನಾನೀಗ ಮೆಜೆಸ್ಟಿಕ್ ನಲ್ಲಿ ಇದೀನಿ. ಇಲ್ಲಿ ಕಂಪ್ಲೀಟ್ ಆಗಿ ದೊಡ್ಡದಾದಂತಹ ಇಲ್ಲಿ ರಸ್ತೆ ಗುಂಡಿ ಇತ್ತು. ಲಾಸ್ಟ್ ಟೈಮ್ ಕೂಡ ನಾನು ಇಲ್ಲಿ ಬಂದು ತೋರಿಸಿದೆ ಇಲ್ಲಿ ಯಾವ ರೀತಿ ರಸ್ತೆ ಗುಂಡಿ ಇತ್ತು ಅಂತ. ಸೊ ಈಗ ರಸ್ತೆ ಗುಂಡಿಯನ್ನ ಮುಚ್ಚಬೇಕು ಅಂದ್ರೆ ಏನಾಗಬೇಕು, ಟಾರ್ ಹಾಕಿ ನೀಟಾಗಿ ಒಂದು ಮುಚ್ಚಬೇಕು ಈ ಒಂದು ರಸ್ತೆ ಗುಂಡಿನ. ಆದ್ರೆ ಇವರು ಬರೀ ಜಲ್ಲಿ ಕಲ್ಲನ್ನ ಹಾಕ್ಬಿಟ್ಟಿರೋದ್ರಿಂದ ಇಲ್ಲಿ ವೆಹಿಕಲ್ಗಳು ಅಂದ್ರೆ ಬಸ್ಗಳು ದಿನನಿತ್ಯ 100 ಬಸ್ಗಳು ಇಲ್ಲಿ ಓಡಾಡುತ್ತೆ. ಅದರಿಂದ ಇಲ್ಲಿ ಹೆಚ್ಚು ಧೂಳು ಬಂದು ಜನರಿಗೆ ತುಂಬಾನೇ ಕಿರಿಕಿರಿ ಆಗ್ತಿದೆ. ಸೊ ಅಧಿಕಾರಿಗಳು ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಈ ಒಂದು ಪಾಲಿಕೆ ಅಧಿಕಾರಿಗಳು ತೇಪೆ ಹಾಕುವಂತಹ ಕೆಲಸವನ್ನ ಈಗಲೂ ಕೂಡ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದರಿಂದ ಜನರಿಗೆ ತುಂಬಾನೇ ಸಮಸ್ಯೆ ಆಗ್ತಿದೆ. ಜೊತೆಗೆ ಏನು ಅಧಿಕಾರಿಗಳ ಬಳಿ ಒಂದು ರಸ್ತೆ ಗುಂಡಿನ ಮುಚ್ಚಿಸುವಷ್ಟು ದುಡ್ಡಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ನಮಗೆ ಎದುರಾಗುತ್ತೆ. ಹೀಗಾಗಿ ಇನ್ನೂ ಕೂಡ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಈ ಅಲ್ಲಲ್ಲಿ ಒಂದು ಪ್ಯಾಚ್ ಮಾಡಿ
ಎಲ್ಲೋ ದುಡ್ಡನ್ನ ಇವರ ಸೇವಿಂಗ್ಸ್ಗೆ ಇವ್ರ ಬೊಕ್ಕಸಕ್ಕೆ ತೆಗೆದುಕೊಂಡು ಹಾಕೊಳ್ತಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಕೂಡ ಕ್ರಿಯೇಟ್ ಆಗ್ತಿದೆ. ಸೊ ಆದಷ್ಟು ಬೇಗ ಅಧಿಕಾರಿಗಳು ಈ ಒಂದು ತೇಪೆ ಹಚ್ಚುವಂತಹ ಒಂದು ಕೆಲಸವನ್ನ ಬಿಟ್ಟು ಇಲ್ಲಿರುವಂತಹ ಒಂದು ರಸ್ತೆ ಗುಂಡಿಗಳನ್ನೆಲ್ಲಾನು ನೀಟಾಗಿ ಮುಚ್ಚಿಸಿದ್ರೆ ಯಾವುದೇ ರೀತಿಯಂತಹ ಜನರಿಗೆ ತೊಂದರೆ ಆಗೋದಿಲ್ಲ. ಇನ್ನು ನಾವು ನೋಡೋದಾದ್ರೆ ಈ ಒಂದು ಅಲ್ಲಲ್ಲಿ ಪ್ಯಾಚಪ್ ಮಾಡಿ ಬಿಡೋದ್ರಿಂದ ಆ ಡಾಂಬರ್ ಟಾರ್ ಏನಿರುತ್ತೆ ಅದು ಜಾಸ್ತಿ ದಿನ ಕೂಡ ಉಳಿಯೋದಿಲ್ಲ, ಮತ್ತೆ ಅಲ್ಲಿ ಪಾಟೋಲ್ ಕ್ರಿಯೇಟ್ ಆಗುತ್ತೆ. ಸೊ ಹೀಗಾಗಿ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಅಧಿಕಾರಿಗಳು ಈ ಒಂದು ರಸ್ತೆ ಗುಂಡಿಯನ್ನ ಮುಚ್ಚುವಂತಹ ಕಾರ್ಯವನ್ನ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನರಸಿಂಹ